ಹೇ ನ್ಯೂಬೀಸ್, ವೆಲ್ಕಮ್ ಬ್ಯಾಕ್. ಇದು ಪಾರ್ಟ್ನರ್ಶಿಪ್ ಟಾಪಿಕ್ದು 2ನೇ ಕ್ಲಾಸ್ ಆಗಿದೆ. ಐ ಹೋಪ್ ನೀವು ಮೊದಲನೇ ಕ್ಲಾಸ್ನ ಪ್ರಾಪರಾಗಿ ನೋಡಿದ್ದೀರಾ ಆ್ಯಂಡ್ ನಾನು ಕೊಟ್ಟಿರೋ ಅಂಥ ಪ್ರಾಕ್ಟೀಸ್ ಕ್ವೆಶನ್ಸನ್ನು ಟ್ರೈ ಮಾಡಿದ್ದೀರಾ ಅಂತ. ಈಗ ನಾವು ನೆಕ್ಸ್ಟ್ ಕ್ವೆಶನಿಂದ ಕಂಟಿನ್ಯೂ ಮಾಡೋಣ. ಕ್ವೆಶನ್ ಇಸ್, ಅನೀಶ್, ಕಮಲೇಶ್ ಆ್ಯಂಡ್ ವಿನಯ್ ಇನ್ವೆಸ್ಟೆಡ್ ₹16,000, 8,000 and 16,000 respectively to open a business. Anish left after 6 months. Okay, this is very important information. Yes. If after 8 months there is a gain of ₹8,010, okay, then what will be the share of Kamlesh? Last video ದಲ್ಲೇ ಹೇಳಿದ್ದೀನಿ, ಪಾರ್ಟ್ನರ್ಶಿಪ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ರೇಷಿಯೋ ಮೆಥಡ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಎಲ್ಲನೂ ನೀವು ರೇಷಿಯೋಗೆ ಕನ್ವರ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ಪ್ರಾಫಿಟನ್ನು ಶೇರ್ ಮಾಡ್ಬೋದು. Okay, first we'll convert this to ratio. I'll take Anish, Kamlesh and Vinay like this. So the investment is 16,000, Kamlesh 8,000 and Vinay investment is 16,000. Okay. ರೇಷಿಯೋ ಇಲ್ಲಿಗೇನೆ ಸ್ಟಾಪ್ ಆಗಲ್ಲ. ಅವರು ಎಷ್ಟು ಮಂತ್ವರೆಗೂ ಆ ಬಿಸ್ನೆಸ್ಸಲ್ಲಿದ್ದಾರೆ, ಅವ್ರು ಎಷ್ಟು ಇಯರ್ಸ್ವರೆಗೂ ಅವ್ರು ಆ ಬಿಸ್ನೆಸ್ಸಲ್ಲಿದ್ದಾರೆ, ಅದು ಕೂಡ ಕೌಂಟ್ ಆಗುತ್ತೆ. ಓಕೆ, ಅನೀಶ್ ಲೆಫ್ಟ್ ಆಫ್ಟರ್ 6 months. ವಾಟ್ಸ್ ದ ಮೀನಿಂಗ್ ಆಫ್ ದಿಸ್? ಆ ಬಿಸ್ನೆಸ್ಸಲ್ಲಿ ಅನೀಶ್ ಇದ್ದಿದ್ದು ಬರೀ 6 monthsವರೆಗೂ. ಸೊ ಅವ್ರದ್ದು ಇನ್ವೆಸ್ಟ್ಮೆಂಟು 6th month ಹಂಗೆ ಕೌಂಟ್ ಆಗುತ್ತೆ. ಅದಕ್ಕೇನು ಮಾಡಬೇಕು? ಇಂಟು 6 ತಗೋಬೇಕು. am I clear? ದೆನ್ ಕಮಲೇಶ್ ಮತ್ತು ವಿನಯ್ ಬಗ್ಗೆ ದರ್ ಇಸ್ ನೋ ಇನ್ಫಾರ್ಮೇಷನ್ ಲೈಕ್ ಅವರು ಆ ಬಿಸ್ನೆಸ್ನ ಬಿಟ್ಟು ಹೋಗಿದ್ದಾರೆ, ಅವ್ರು ಎಕ್ಸ್ಟ್ರಾ ಅಮೌಂಟನ್ನು ಆ್ಯಡ್ ಮಾಡಿದ್ದಾರೆ, ಅವ್ರು ಸಮ್ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಪ್ಯಾಟ್ರನ್ಸನ್ನು ನೀವು ನೋಡ್ತೀರಾ. ಓಕೆ, ಈಗ ಏನು ಇನ್ಫಾರ್ಮೇಷನ್ ಇಲ್ಲ. ದ್ಯಾಟ್ ಮೀನ್ಸ್ ಅವರು ಕಂಪ್ಲೀಟ್ 8 monthsವರೆಗೂ ಆ ಬಿಸ್ನೆಸ್ಸಲ್ಲಿ ಇದ್ದರು. ಇಂಟು 8. am I clear? Now you have to reduce this ratio to its simplest form. ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಅಂದರೆ ಕೋಪ್ರೈಮ್ ನಂಬರ್ಸ್ ಆಗಿ ರೆಡ್ಯೂಸ್ ಮಾಡಬೇಕು. ವಿಲ್ ಸ್ಟಾರ್ಟ್ ವಿತ್ ಕ್ಯಾನ್ಸಲಿಂಗ್ ಝೀರೋಸ್. 3 common zeros ಇದೆ ಎಲ್ಲ ಕಡೆನೂ. ಸೊ ವಿಲ್ ಕ್ಯಾನ್ಸಲ್ ಇಟ್. ದೆನ್ ಉಳ್ಕೊಂಡಿರೋದೇನು? 16 6 96, ದೆನ್ 8 8 64, ದೆನ್ 16 8 128. ನೀವು ಡೈರೆಕ್ಟಾಗಿ ಹೀಗೇನೆ ಇಟ್ಕೋಬೋದು ಇದನ್ನು. 16 into 6, 8 into 8, 16 into 8. ಓಕೆ, ಈ ಥರನೂ ಇಟ್ಕೊಂಡು ಮಾಡ್ಬೋದು. ಐ ಶೋ ಯು ಹೌ ಯು ಕ್ಯಾನ್ ಡೂ ಇನ್ ದಿಸ್ ವೇ. ಫಸ್ಟ್ ಇಲ್ಲಿಗೆ ಬರೋಣ. ನೋಡಿ, ಈ ನಂಬರ್ಸ್ ಎಲ್ಲ 16ಇಂದ ಡಿವೈಡ್ ಆಗುತ್ತೆ. ಸೊ ದಿಸ್ ಇಸ್ 16 6 ಆ್ಯಂಡ್ 16 4 16 8 ಅಲ್ವಾ? ದೆನ್ 2ಇಂದ ಡಿವೈಡ್ ಮಾಡ್ಕೊಳ್ಳೋಣ. 3 2 4. ಸಿಂಪಲ್, ಯು ಗಾಟ್ ದ ಆನ್ಸರ್. ದಿಸ್ ಇಸ್ ದ ಫೈನಲ್ ರೇಷಿಯೋ. ಓಕೆ, ಇಲ್ಲಿಗೆ ಬರೋಣ. ಇಲ್ಲೂ 16 ಇದೆ, ಇಲ್ಲೂ 16 ಇದೆ ಅಂತ ಹೇಳ್ಬಿಟ್ಟು ಅದು ಎರಡನ್ನೇ ಮಾತ್ರ ಕ್ಯಾನ್ಸಲ್ ಮಾಡಬಾರ್ದು. ಯು ಕ್ಯಾನ್ ಟೇಕ್ ಇನ್ ದಿಸ್ ವೇ. 8 1s, 8 2s ಆ್ಯಂಡ್ 8 2s ಈ ಥರ ತೊಗೋಬೋದು. ಓಕೆ, ದೆನ್ 2 1s, 4s, 1s. ದೆನ್ ನೋಡಿ, 6 to 4 8 ಈ ಸ್ಟೆಪ್ಪಿಗೆ ಬಂದ್ವಿ. ದೆನ್ 2 3s, 2s, 4s. ದೆನ್ ದ ಫೈನಲ್ ರೇಷಿಯೋ ಇಸ್ 3:2:4. This is how you can get the ratio. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸಿ, ಆಫ್ಟರ್ ಗೆಟಿಂಗ್ ದ ರೇಷಿಯೋ ಇಟ್ಸ್ ವೆರಿ ಈಸಿ ಕ್ವೆಶನ್. ಓಕೆ ನ್ಯೂಬೀಸ್, ನೀವು ನನ್ನ ಲಾಸ್ಟ್ ವಿಡಿಯೋನ ಪ್ರಾಪರಾಗಿ ನೋಡಿದರೆ ಈಗ ನಾನು ತಗೊಳ್ಳೋ ಅಂಥ ಸ್ಟೆಪ್ಪು ನಿಮಗೆ ಅರ್ಥ ಆಗುತ್ತೆ. ವಾಟ್ಸ್ ದ ಆ್ಯಕ್ಚುಯಲ್ ಕ್ವೆಶನ್? ವಾಟ್ ವಿಲ್ ಬಿ ದ ಶೇರ್ ಆಫ್ ಕಮಲೇಶ್? ಕರೆಕ್ಟ್. ಸೊ ಕಮಲೇಶ್ ಇಸ್ ಈಕ್ವಲ್ ಟು 2 divided by this total 9 into profit. Okay, then 9 8s 9s 0s. Correct. What is the final answer? 1,780 rupees. This is for Kamlesh. Am I clear? ಇದೇ ಕ್ವೆಶನ್ನು ಅನೀಶಿಗೆ ಕೇಳಿದರೆ what do you have to do? 3 divided by 9 into profit. Then for Vinay, 4 divided by 9 into profit. Simple. Okay, now what's the answer for this question? Option A, 1,780 rupees. See, partnership questions na solve ಮಾಡಬೇಕಾದ್ರೆ
ನಿಮ್ಮ ಕಾನ್ಸಂಟ್ರೇಷನು ಪ್ರಾಪರ್ ರೇಷಿಯೋ ಫಾರ್ಮ್ ಮಾಡೋದ್ರ ಮೇಲೆ ಇರಬೇಕು. ರೇಷಿಯೋ ಫಾರ್ಮ್ ಮಾಡಾದ್ಮೇಲೆ ತುಂಬ ಈಸಿ ಸ್ಟೆಪ್ಪು, ಕರೆಕ್ಟಾ? ಸೊ ಕಾನ್ಸಂಟ್ರೇಟ್ ಆನ್ ಫಾರ್ಮಿಂಗ್ ದ ರೇಷಿಯೋ. ನೌ ಕ್ವೆಶನ್ ಇಸ್, ಯೋಗೇಶ್ ಸ್ಟಾರ್ಟೆಡ್ ಅ ಬಿಸ್ನೆಸ್ ಇನ್ವೆಸ್ಟಿಂಗ್ 45,000. ಆಫ್ಟರ್ 3 months, Pranab joined him with a capital of rupees 60,000. After another 6 months, Atul joined them with the capital of rupees 90,000. At the end of the year, they made a profit of 20,000. What would be Atul's share in that? Okay. Now, we'll form the ratio. 1 yearಗೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಆಗ್ತಾ ಇದೆ ಅಲ್ವಾ? ಸೊ ಯೋಗೇಶ್ದು ವ್ಯಾಲ್ಯೂ ತೊಗೊಳ್ಳೋಣ. 45,000 ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಯೋಗೇಶು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದ್ದಾರೆ. ಸೊ ಅವ್ರದ್ದು ಇನ್ವೆಸ್ಟ್ಮೆಂಟು ಪೂರ್ತಿ 12 monthsಗೆ ಕೌಂಟ್ ಆಗುತ್ತೆ. ಆಮ್ ಐ ಕ್ಲಿಯರ್? ಓಕೆ. ನೆಕ್ಸ್ಟ್ ಪ್ರಣಬ್ಗೆ ಬರೋಣ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟು? 60,000. ಆಫ್ಟರ್ 3 months ಈ ಜಾಯಿಂಟ್. ಆ 1 yearಲ್ಲಿ ಪ್ರಣಬ್ ಆ ಬಿಸ್ನೆಸ್ಸಲ್ಲಿ ಇದ್ದಿದ್ದು 9 monthsಗೆ ಅಲ್ವಾ? ಸೊ 9 monthsಗೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಕೌಂಟ್ ಆಗುತ್ತೆ. ಓಕೆ. ದೆನ್ ಅತುಲ್ 90,000 ಆಫ್ಟರ್ ಅನದರ್ 6 months, ಅಂದರೆ 3 + 6 9 months ಆದಮೇಲೆ ಅವರು ಜಾಯ್ನ್ ಆಗಿರೋದು. ಓಕೆ. ದೆನ್ 1 year ಕೌಂಟ್ ಆಯಿತು ಅಂತ ಅಂದರೆ ಅತುಲು ಆ ಬಿಸ್ನೆಸ್ಸಲ್ಲಿ ಬರೀ 3 months ಇದ್ದಿದ್ದು. ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಓಕೆ. ಸಿ, ಲೆಟ್ ಮೀ ರಿಪೀಟ್ ಒನ್ ಮೋರ್ ಟೈಮ್. ಯೋಗೇಶ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಬೈ ಇನ್ವೆಸ್ಟಿಂಗ್ 45,000. 1 yearಗೆ ಪ್ರಾಫಿಟ್ ಕೌಂಟ್ ಆಗಿದೆ. ಸೊ ಯೋಗೇಶ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರೋದ್ರಿಂದ ಅವ್ರ ಇನ್ವೆಸ್ಟ್ಮೆಂಟು 12 monthsಗೆ ಕೌಂಟ್ ಆಗುತ್ತೆ. 1 year ಈಸ್ ಈಕ್ವಲ್ ಟು 12 months. ಓಕೆ. ದೆನ್ 3 months ಆದಮೇಲೆ ಅವ್ರನ್ನ ಪ್ರಣಬ್ ಜಾಯ್ನ್ ಆಗ್ತಾರೆ. ಅಂದರೆ ಪ್ರಣಬ್ ಆ ಬಿಸ್ನೆಸ್ಸಲ್ಲಿ ಇದ್ದಿದ್ದು 9 monthsಗೆ ಮಾತ್ರ. ಓಕೆ. ಆಫ್ಟರ್ ಅನದರ್ 6 months, ಈ ಅನದರ್ ವರ್ಡ್ ಇರಲಿಲ್ಲ ಅಂದಿದ್ರೆ ಅತುಲು ಆ ಬಿಸ್ನೆಸ್ಸಲ್ಲಿ 6 months ಇದ್ರು ಅಂತ ತಗೋಬೇಕಿತ್ತು. ಆಫ್ಟರ್ ಅನದರ್ 6 months ಅಂತ ಅಂದರೆ ಆಲ್ರೆಡಿ 3 months ಆಗೋಗಿದೆ. ಪ್ರಣಬ್ ಜಾಯ್ನ್ ಆಗಿ 6 monthsಗೆ ಅತುಲ್ ಜಾಯ್ನ್ ಆಗಿದ್ದಾರೆ ಅಂತ. ನಾವು ಅತುಲ್ ಆ ಬಿಸ್ನೆಸ್ಸಲ್ಲಿ ಎಷ್ಟು ಮಂತ್ ಇದ್ದಂಗೆ ಆಯಿತು? 1 yearಗೆ ಪ್ರಾಫಿಟ್ ಕೌಂಟ್ ಆದರೆ 3 months ಇದ್ದಾಗೆ ಆಯಿತು. ಬಿಕಾಸ್ ಆಫ್ಟರ್ 9 months ಅತುಲ್ ಜಾಯಿಂಡ್. ಸಿಂಪಲ್. ಓಕೆ. ನಾವು ವಿಲ್ ರೆಡ್ಯೂಸ್ ದಿಸ್ ರೇಷಿಯೋ. 3 zeros ಕಾಮನ್ ಇದೆ, ಕ್ಯಾನ್ಸಲ್ ಮಾಡ್ತೀನಿ. ದೆನ್ ಉಳ್ಕೊಳ್ಳೋದು ಎಷ್ಟು? 45 × 12, 60 × 9, 90 × 3 ಅಲ್ವಾ? ದೆನ್ 9 10s, 1s, 5s, 5 1s, 12s, 2s. Now 12 is to 6. Then this is 2:2:1. This is the final ratio. Am I clear? What is the final step? Now the question is, what would be Atul's share in it? Atul's ratio ಏನು? 1 divided by total 5 into profit amount is 20,000. Then what is the final answer? 4,000 is the final answer. Out of 20,000, Atul should get 4,000. That's the meaning. Simple. ಯೋಗೇಶ್ಗೆ ಕೇಳಿದರೆ 2 divided by 5 into profit, and ಪ್ರಣಬ್ಗೆ ಕೇಳಿದರೆ 2 divided by 5 into profit. ಓಕೆ. ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ. ಸಿ, ಪಾರ್ಟ್ನರ್ಶಿಪ್ ಟಾಪಿಕ್ ತುಂಬಾ ಈಸಿ ಇದೆ. ಡಿಫ್ರೆಂಟ್ ಕ್ವೆಶನ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ರೇಷಿಯೋನ ಫಾರ್ಮ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. Okay. Now the question is, ABC received their profit share in the ratio 4:6:9 respectively. A and B receive a total of 60,000. What is the amount that C and A got together? ಇಲ್ಲಿ ನಿಮಗೆ ಆಲ್ರೆಡಿ ರೇಷಿಯೋನ ಕೊಟ್ಟಿದ್ದಾರೆ ಆ್ಯಂಡ್ ಇದು ಎಷ್ಟೋ ಪ್ರಾಫಿಟ್ ಇದೆ, ಅದರಲ್ಲಿ ಎ ಮತ್ತು ಬಿಗೆ ಟೋಟಲ್ ಆಗಿ 60,000 ಸಿಗ್ತಾ ಇದೆ. ಓಕೆ. ಪ್ರಾಫಿಟ್ ಅಮೌಂಟ್ ಏನು ಅಂತ ನಮಗೆ ಗೊತ್ತಿಲ್ಲ. ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಇನ್ವೆಸ್ಟ್ಮೆಂಟ್ ಆಫ್ ಎ ಇಸ್ 4 rupees ಆ್ಯಂಡ್ ಬಿ ಇಸ್ 6 rupees ಆ್ಯಂಡ್ ಸಿ ಇಸ್ 9 rupees. ಈ ಥರ ತಗೋಬೋದು. ಈ ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಬೇಡ, ನನಗೆ ಆಲ್ರೆಡಿ ರೇಷಿಯೋ ಸಿಕ್ಬಿಟ್ಟಿದೆ. ಓಕೆ. ನನಗೆ ಪ್ರಾಫಿಟ್ ಅಮೌಂಟ್ ಬೇಕು. ವಾಟ್ಸ್ ಅ ಪ್ರಾಫಿಟ್ ಅಮೌಂಟ್ ಅದು ಬೇಕು. ಓಕೆ. ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಲೆಟ್ಸ್ ಟೇಕ್ ಲೈಕ್ ದಿಸ್. ಪ್ರಾಫಿಟ್ is 6 rupees. ಓಕೆ. ಎಗೆ ಎಷ್ಟು ಶೇರ್ ಹೋಗಬೇಕು ಅಂತ ಅಂದರೆ 4 divided by 19 into x. ದಿಸ್ ಇಸ್ ಫಾರ್ ಎ ಅಲ್ವಾ?
ಡನ್. ಬಿಗೆ 6 divided by 19 into x. Finally, C 9 divided by 19 into x. This you know already. Alva? Then, what is the question? A and B receive a total of 60,000. ಅಂದರೆ ಇದೆರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 60,000 ಬರಬೇಕು. ದಿಸ್ ಇಸ್ ದ ಪ್ರಾಫಿಟ್ ಅಮೌಂಟ್, ಕರೆಕ್ಟ್? ನಾವು 4 divided by 19x plus 6 divided by 19x is equal to 60,000. This is the meaning of this line. A and B receive a total of 60,000. We'll take x common. 4 divided by 19 plus 6 divided by 19 is equal to 60,000. Base same ಇರಬೇಕಾದ್ರೆ you can add up the numerator directly. X is equal to 10 divided by 19, 60,000. Okay, now what's the value of x? ಇಲ್ಲಿ ಒಂದು 0, ಇಲ್ಲಿ ಒಂದು 0 ಕ್ಯಾನ್ಸಲ್ ಆಗುತ್ತೆ. Then 19 6 is 114. Then 3 more zeros. So the final answer is 1,14,000 is the profit. ಪ್ರಾಫಿಟ್ ಸಿಕ್ಕಿದ್ಮೇಲೆ ಏನಿದೆ ಈ ಕ್ವೆಶನಲ್ಲಿ ಅಲ್ವಾ? ಈಗ ಫೈನಲ್ ಆಗಿ ಏನಿದೆ ಕ್ವೆಶನ್ನು, ಸಿ ಮತ್ತು ಎಗೆ ಆ ಪ್ರಾಫಿಟಲ್ಲಿ ಎಷ್ಟು ಶೇರ್ ಸಿಕ್ಕಿದೆ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಸೊ ಎಗೆ ಬಂದರೆ 4 out of 19 x plus C 9 by 19 x. We know x value is 1,14,000. xನ ಕಾಮನ್ ತೆಗ್ಬಿಡೋಣ. 4 by 19 plus 9 by 19 into x. ಬೇಸ್ ಸೇಮ್ ಇರಬೇಕಾದ್ರೆ ಯು ಕ್ಯಾನ್ ಆ್ಯಡ್ ಅಪ್ ದ ನ್ಯೂಮರೇಟರ್. 13 divided by 19 into 1,14,000. ಫೈನಲ್ ಆನ್ಸರ್ ಇಸ್ 78,000. ಎ ಮತ್ತು ಸಿಗೆ ಇಬ್ಬರಿಗೂ ಸೇರಿಕೊಂಡು 78,000 ಸಿಕ್ಕಿದೆ. ದ್ಯಾಟ್ಸ್ ದ ಆನ್ಸರ್. ಯು ಹ್ಯಾವ್ ಟು ಟೇಕ್ ಆಪ್ಷನ್ ಡಿ. ಓಕೆ, ನ್ಯೂಬೀಸ್ ವಿಲ್ ಕಂಟಿನ್ಯೂ. ಈಗ ನಾವು ಸಾಲ್ವ್ ಮಾಡ್ತಾ ಇರುವಂಥ ಕ್ವೆಶನ್ನ ನಾನು ಲೆವೆಲ್ 2 ಕ್ವೆಶನ್ ಅಂತ ಕರಿತೀನಿ. ಬಿಕಾಸ್ ನೀವು ಇಲ್ಲಿವರೆಗೂ ಏನು ಸಾಲ್ವ್ ಮಾಡಿದ್ದೀರೋ ಇದು ಅದಕ್ಕಿಂತ ಒಂದು ಲೆವೆಲ್ ಅಪ್ ಇದೆ. ಓಕೆ, ಕ್ವೆಶನ್ ಇಸ್ ಎ ಪುಟ್ಸ್ ₹50 and B puts ₹40 in a game. At the end of 4 months, A withdraw half of his money, and at the end of 6 months, B also withdraw half of his money. In what ratio the profit will be divided among them at the end of the year? ಓಕೆ, ಸಿ ನ್ಯೂಬೀಸ್, ಈ ಥರ ಕ್ವೆಶನ್ಸ್ ಬಂದಾಗ ವಿತ್ಡ್ರಾ ಮಾಡಿದ್ದಾರೆ ಅಥವಾ ಎಕ್ಸ್ಟ್ರಾ ಮನಿ ಆ್ಯಡ್ ಮಾಡಿದ್ದಾರೆ, ಆ ಥರ ಬಂದಾಗ ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಫಸ್ಟ್ ನಾವು ಎ ಬಗ್ಗೆ ಕೊಟ್ಟಿರುವಂಥ ಡೀಟೇಲ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬಿಗೆ ಹೋಗೋಣ. ಓಕೆ, ನಾವು ಏದು ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ₹50. ಕರೆಕ್ಟ್. ಈ ₹50 ಬರೀ 4 ಮಂತ್ಸ್ಗೆ ಕೌಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಅಟ್ ದ ಎಂಡ್ ಆಫ್ 4 months ಎ ವಿತ್ಡ್ರಾ ಹಾಫ್ ಆಫ್ ಇಸ್ ಮನಿ. ಸೊ ಈ ₹50 ಕೌಂಟ್ ಆಗೋದು ಸ್ಟಾರ್ಟಿಂಗ್ 4 ಮಂತ್ಸಿಗೆ. ಓಕೆ, ಇದಾದಮೇಲೆ ಆ ಗೇಮಲ್ಲಿ ಎಷ್ಟು ರೂಪೀಸ್ ಇರುತ್ತೆ? ₹25 ಇರುತ್ತೆ. ಹಾಫ್ ಆಫ್ 50 ಇಸ್ ₹25. ಈ ₹25 ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ? ರಿಮೈನಿಂಗ್ 8 months. ಸಿ, 8 + 4 12, ದಟ್ ಈಸ್ 1 year. ಆಬ್ವಿಯಸ್ಲಿ ಅಲ್ವಾ, 1 yearಗೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಈ ಮಂತ್ಸ್ ಇದೆಯಲ್ವಾ, ಅದು ಟೋಟಲ್ 1 yearಗೆ ಕ್ಯಾಲ್ಕುಲೇಟ್ ಆಗಿರಬೇಕು. ಆಮ್ ಐ ಕ್ಲಿಯರ್? ನಾವು 50 4s are 200. ಎಸ್. 25 8s is also 200. So the final value is 400. Now we'll come to B. What is B's investment? ₹40. And ಈ ಇನ್ವೆಸ್ಟ್ಮೆಂಟ್ ಎಷ್ಟು ಮಂತ್ಸ್ ತನಕ ಇರುತ್ತೆ? 6 months. ಸ್ಟಾರ್ಟಿಂಗ್ 6 months. ಓಕೆ, ಸಿ, ಅಟ್ ದ ಎಂಡ್ ಆಫ್ 6 months ಬಿ ಆಲ್ಸೋ ವಿತ್ಡ್ರಾ ಹಾಫ್ ಆಫ್ ಹಿಸ್ ಮನಿ. ಸೊ 6 months ತನಕ ₹40 ಇರುತ್ತೆ. 6 months ಆದಮೇಲೆ ₹20 ಆಗುತ್ತೆ. ಓಕೆ, ನಾವು ಈ ₹20ನ ಎಲ್ಲಿ ತನಕ ಕೌಂಟ್ ಮಾಡಬೇಕು? ರಿಮೈನಿಂಗ್ 6 months. ಸಿ, 6 + 6 12. ಸೊ 1 year. ನಾವು 46 are 240 and 26 are 120. So the final value is 360. ಈ ಎರಡು ವ್ಯಾಲ್ಯೂನ ನೀವು ರೇಷಿಯೋಗೆ ತಗೋಬೇಕು. 400 is to 360.
Am I clear? As I'm telling you from the starting, ನೀವು ರೇಷಿಯೋನ ಹೇಗೆ ಫಾರ್ಮ್ ಮಾಡೋದು ಅಂತ ಕಲ್ತ್ಕೊಂಡ್ಬಿಟ್ರೆ ಈ ಕ್ವೆಶನ್ಸನ್ನೆಲ್ಲ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಓಕೆ, ನಾವು ವಿಲ್ ರೆಡ್ಯೂಸ್ ದಿಸ್. 0 0 ಕ್ಯಾನ್ಸಲ್ ಆಗುತ್ತೆ. 40 and 36 ಅಂದರೆ 4 10s 4 9s. ವಿ ಗಾಟ್ ದ ರೇಷಿಯೋ. ಅಂದರೆ ಅವರಿಗೆ 1 year ಆದಮೇಲೆ 10:9 ರೇಷಿಯೋದಲ್ಲಿ ಅಮೌಂಟು ಡಿಸ್ಟ್ರಿಬ್ಯೂಟ್ ಆಗಬೇಕು. ಅರ್ಥ ಆಗಿದೆಯಾ? ಅಂದರೆ 1 year ಆದಮೇಲೆ ಅಸ್ಯೂಮ್ 19 rupees ಪ್ರಾಫಿಟ್ ಬಂದಿದೆ. ಓಕೆ, ಆ 19 rupeesಲ್ಲಿ ಎಗೆ 10 rupees ಹೋಗಬೇಕು ಆ್ಯಂಡ್ ಬಿಗೆ 9 rupees ಹೋಗಬೇಕು. ದ್ಯಾಟ್ಸ್ ದ ಆನ್ಸರ್. ಇಲ್ಲಿ ಪ್ರಾಫಿಟ್ ಅಮೌಂಟ್ ಕಟ್ಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ? ಅದೇ ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ. ಓಕೆ, ನೀವು ಬೀಸ್ ಪಾಸ್ ದಿಸ್ ವಿಡಿಯೋ, ಈ ಕ್ವೆಶನನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ನಾನು ಸಾಲ್ವ್ ಮಾಡಬೇಕಾದ್ರೆ ನಿಮ್ಮ ಆನ್ಸರ್ಸನ್ನು ವೆರಿಫೈ ಮಾಡ್ಕೊಳ್ಳಿ. ಓಕೆ, ವೆರಿಫೈ ಯುವರ್ ಆನ್ಸರ್. ABC invested a business with 40,000, 50,000 and 60,000 rupees respectively. After 1 year, A withdraw 10,000 and C invest 5,000. Okay, pattern artha agtidya? Yes. After another 1 year, B invested 15,000 more and A deposit 5,000 more. At the end of 3 years, profit between A, B, C distributed in the ratio. See, withdraw ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ, ಈ ಥರ ಬಂದಾಗ ಇಂಡಿವಿಜುವಲ್ನ ಫಸ್ಟ್ ತೊಗೊಳ್ಳಿ. ಓಕೆ, ಫಸ್ಟು ಎಗೆ ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ವ್ಯಾಲ್ಯೂನ ತೊಗೊಳ್ಳಿ. ನೆಕ್ಸ್ಟು ಬಿ, ಅದಾದಮೇಲೆ ಸಿಗೆ ಬನ್ನಿ. ವಿಲ್ ಸಾಲ್ವ್ ಇಟ್. ಎ, ನೀವಿಲ್ಲಿ ಮೇಯ್ನಾಗಿ ಏನು ಚೆಕ್ ಮಾಡಬೇಕು ಅಂತ ಅಂದರೆ ಪ್ರಾಫಿಟ್ ಎಷ್ಟು ಇಯರ್ಸಿಗೆ ಅವ್ರು ಎಷ್ಟು ಮಂತ್ಗೆ ಅಂತ ಚೆಕ್ ಮಾಡಬೇಕು. ಓಕೆ, ಇಲ್ಲಿ 3 yearsಗೆ ಅಂತ ಹೇಳಿದ್ದಾರೆ. ಸೊ ನೀವು ರೇಷಿಯೋನ 3 years ಆಗೋ ಥರ ಸೆಟ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಇನ್ವೆಸ್ಟ್ಮೆಂಟಿಗೆ ಬರೋಣ. 40,000. ಓಕೆ, ಆಫ್ಟರ್ 1 year ಎ ವಿತ್ಡ್ರಾಸ್ 10,000 rupees ಅಲ್ವಾ? ಅಂದರೆ ಈ 40,000 ಸ್ಟಾರ್ಟಿಂಗ್ 1 yearಗೆ ಕೌಂಟ್ ಆಗುತ್ತೆ. ಆಮ್ ಐ ಕ್ಲಿಯರ್? ಈಗ ಎಷ್ಟಾಯಿತು? 30,000 ಉಳ್ಕೊಂಡಿದೆ ಅಲ್ವಾ? ಸೆಕೆಂಡ್ ಇಯರ್ ನಡೀತಾ ಇದೆ. ಆಫ್ಟರ್ ಅನದರ್ 1 year ಎ ಡೆಪಾಸಿಟ್ 5,000 ಮೋರ್. ಅಂದರೆ ಈ ಸೆಕೆಂಡ್ ಇಯರಲ್ಲಿ 30,000 ಇರುತ್ತೆ. ಓಕೆ, ದೆನ್ ಥರ್ಡ್ ಇಯರಿಗೆ ಬಂದಾಗ ಇದು 35,000 ಆಗುತ್ತೆ. ಬಿಕಾಸ್ ಆಫ್ಟರ್ ಅನದರ್ 1 year ಎ ಡೆಪಾಸಿಟ್ 5,000 ಮೋರ್. ಇದು ಎಲ್ಲಿ ತನಕ ಕೌಂಟ್ ಆಗುತ್ತೆ? ಕೊನೆ ತನಕ ಕೌಂಟ್ ಆಗುತ್ತೆ. ಅಂದರೆ ಥರ್ಡ್ ಇಯರಿಗೆ ಕೌಂಟ್ ಆಗುತ್ತೆ. ನೋಡಿ, 1 + 1 + 1 3 years. ಇದು ಫಸ್ಟ್ ಇಯರ್ ಇನ್ಫಾರ್ಮೇಷನ್ ಆ್ಯಂಡ್ ಇದು ಸೆಕೆಂಡ್ ಇಯರ್ ಇನ್ಫಾರ್ಮೇಷನ್ ಆ್ಯಂಡ್ ಇದು ಥರ್ಡ್ ಇಯರ್ ಇನ್ಫಾರ್ಮೇಷನ್. ಆಮ್ ಐ ಕ್ಲಿಯರ್? 40,000, 30,000 ಆ್ಯಂಡ್ 35,000. ಟೋಟಲ್ ಇಟ್ ಇಸ್ 1,05,000. Now we got A. Let me repeat this. ಫಸ್ಟು ಎ ಇನ್ವೆಸ್ಟ್ಮೆಂಟ್ 40,000 ಇದೆ. ದೆನ್ ಆಫ್ಟರ್ 1 year ಎ ವಿತ್ಡ್ರಾ 10,000 rupees. ಸೊ ಈ 40,000 ಇದೆಯಲ್ಲ, ಅದು ಇನಿಷಿಯಲ್ 1 yearಗೆ ಆಗುತ್ತೆ. ಓಕೆ, ಸ್ಟಾರ್ಟಿಂಗಲ್ಲಿರೋ ಫಸ್ಟ್ ಇಯರ್ಗೆ 40,000 ಇನ್ವೆಸ್ಟ್ಮೆಂಟ್ ಆಗಿದೆ. ದೆನ್ ಸೆಕೆಂಡ್ ಇಯರಿಗೆ ಬರಬೇಕಾದ್ರೆ ಎ 10,000 rupeesನ ವಾಪಸ್ ತೊಗೋತಾರೆ. ಅಂದರೆ 30,000 ಉಳ್ಕೊಳುತ್ತೆ. 30,000 ಆ ಸೆಕೆಂಡ್ ಇಯರಿಗೆ ಕೌಂಟ್ ಆಗುತ್ತೆ. ಓಕೆ, ಆಫ್ಟರ್ ಅನದರ್ 1 year ಅಂತ ಅಂದರೆ 2 years ಆದಮೇಲೆ ಎ ಮತ್ತೆ 5,000ನ ಡೆಪಾಸಿಟ್ ಮಾಡ್ತಾರೆ. ಅಂದರೆ ಥರ್ಡ್ ಇಯರಲ್ಲಿ ಏದು ಇನ್ವೆಸ್ಟ್ಮೆಂಟು 35,000 ಆಗಿರುತ್ತೆ. ಸಿಂಪಲ್. ವಿಲ್ ಕಂಟಿನ್ಯೂ. ಐ ಗೋ ಫಾರ್ ಬಿ ನೌ. ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 50,000. ಎಸ್. ನೌ ಆಫ್ಟರ್ 1 year ಎ ವಿತ್ಡ್ರಾ 10,000 rupees ಆ್ಯಂಡ್ ಸಿ ಇನ್ವೆಸ್ಟೆಡ್ 5,000 rupees. ಈ 1 year ಒಳಗೆ ಬಿದು ಏನೂ ಚೇಂಜಸ್ ಆಗಿಲ್ಲ ಅಲ್ವಾ? ಸೊ 1 year ಆಗಿ ನಾರ್ಮಲ್ ಆಗಿದೆ. ದೆನ್ ಆಫ್ಟರ್ ಅನದರ್ 1 year ಅಂದರೆ 2 years ಆಗಿದೆ, ಬಿದು ಏನು ಚೇಂಜಸ್ ಇಲ್ಲ. 2 years ಆದಮೇಲೆ ಬಿ ಈಸ್ ಡೂಯಿಂಗ್ ಸಮ್ ಚೇಂಜಸ್ ಅಲ್ವಾ? ದೆನ್ ಈ 50,000 ಇನಿಷಿಯಲ್ 2 yearsಗೆ ಕೌಂಟ್ ಆಗುತ್ತೆ. ಆಮ್ ಐ ಕ್ಲಿಯರ್? ನೌ 2 years ಆದಮೇಲೆ ಏನಾಗ್ತಾ ಇದೆ? ಬಿ ಇನ್ವೆಸ್ಟೆಡ್ 15,000 ಮೋರ್. ಸೊ ಥರ್ಡ್ ಇಯರಲ್ಲಿ 65,000 ಇರುತ್ತೆ ಬಿದು ಇನ್ವೆಸ್ಟ್ಮೆಂಟು. ಈ 65,000 ಎಷ್ಟು ಇಯರ್ಸ್ಗೆ ಕೌಂಟ್ ಬರುತ್ತೆ? ಓನ್ಲಿ 1 year. ದಟ್ ಈಸ್ ಥರ್ಡ್ ಇಯರ್, ಲಾಸ್ಟ್ ಫೈನಲ್ ಇಯರಿಗೆ ಕೌಂಟ್ ಬರುತ್ತೆ. ಓಕೆ, ನಾವು this is 1,65,000. So 1,65,000 is the final value. We'll come to C. C starting investment is 60,000. After 1 year A withdraw 10,000 and C invested 5,000. So ಈ 60,000 ಇದೆ ಅಲ್ಲ,
ಅದು ಫಸ್ಟ್ ಇಯರಿಗೆ ಕೌಂಟ್ ಆಗುತ್ತೆ. ಓಕೆ, ಫಸ್ಟ್ ಇಯರ್ ಆದಮೇಲೆ 5,000 ಮತ್ತೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ 65,000 ಆಗುತ್ತೆ. Am I clear? Now, after another 1 year, B invested and A deposited. So, C ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ದೆನ್ ಈ 65,000 ಇನ್ನು ರಿಮೈನಿಂಗ್ 2 ಇಯರ್ಸ್ಗೆ ಕೌಂಟ್ ಆಗುತ್ತೆ. ವಾಟ್ಸ್ ದ ಫೈನಲ್ ವ್ಯಾಲ್ಯೂ ಆಫ್ C? 1,90,000. Am I clear? Take the ratio now. See, you can cancel zeros here only. So, 3 zeros common ಇದೆ, ಕ್ಯಾನ್ಸಲ್ ಮಾಡೋಣ. 105 is to 165 is to 190. I'll take 5. 21s are, 33s are, and this is 38s are. ಕಾಮನ್ ಆಗಿ ಡಿವೈಡ್ ಮಾಡುವಂಥ ಯಾವುದೂ ನಂಬರ್ ಇಲ್ಲ. ಸೊ ದೀಸ್ 3 numbers are co-prime numbers. So final answer is 21 is to 33 is to 38. Am I clear? ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವೆಶನ್ಸನ್ನ ಯೂಸ್ ಮಾಡಿಕೊಂಡು ರೇಷನ್ನ ಹೇಗೆ ಫಾರ್ಮ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಾಲೋ ಅಪ್ ಮಾಡ್ತಾ ಇರಿ. ನ್ಯೂಬೀಸ್, ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಆಲ್ ಅದರ್ ವೀಡಿಯೋಸ್, ನಾನಿಲ್ಲಿ ನಿಮಗೆ ಪ್ರಾಕ್ಟೀಸ್ ಕ್ವೆಶನ್ಸನ್ನು ಕೊಟ್ಟಿದ್ದೀನಿ. ಬೇಸ್ಡ್ ಆನ್ ವಾಟ್ ಎವರ್ ಯು ಲರ್ನ್ ಇನ್ ದಿಸ್ ವೀಡಿಯೋ, ಈ ಕ್ವೆಶನ್ಸನ್ನು ಸಾಲ್ವ್ ಮಾಡಿ ನನಗೆ ಆನ್ಸರ್ಸನ್ನು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.